ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಶುಕ್ರವಾರ ವ್ಲಾಗ್ ಆಗಿರುತ್ತೆ. ಹಾಗೆ 5 of 21 days ಹಾರ್ಟ್ ಚಾಲೆಂಜಿಂದು ವ್ಲಾಗು. ಹಾರ್ಟ್ ಚಾಲೆಂಜ್ ಅನ್ನೋದಕ್ಕಿಂತ ನಾನು 21 days ಚಾಲೆಂಜ್ ಅಂತ ಹೇಳ್ತೀನಿ. ಯಾಕಂದರೆ ನಾವು ಅಷ್ಟು ಸ್ಟ್ರಿಕ್ಟಾಗಿ ಯಾವುದೇ ರೀತಿ ಡಯಟು ಸಹ ಮಾಡ್ತಾಯಿಲ್ಲ. ಹಾಗೆ ವರ್ಕೌಟು, ವಾಕಿಂಗು ಇದು ಯಾವುದನ್ನು ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿಲ್ಲ. ಹಾಗಾಗಿ ನಾನು 21 ಡೇ ಚಾಲೆಂಜ್ ಅಂತ ಹೇಳ್ತೀನಿ. ಹಾಗೆ ಇವತ್ತು ಎದ್ದು ಬೆಳಗ್ಗೆ ಹಾಟ್ ವಾಟರ್ ವಿತ್ ಟ್ಯಾಬ್ಲೆಟ್ ತೊಗೊಂಡೆ. ಅದಾದಮೇಲೆ ನಾನು ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ, ಇವತ್ತು ಶುಕ್ರವಾರ, ಇವತ್ತು ನಮ್ಮ ವಾರ. ಆದರೆ ಇವತ್ತು ಯಾವುದೇ ರೀತಿ ನಾವು ಬೆಳಗ್ಗೆ ವಾರ ಮಾಡಲಿಲ್ಲ. ಯಾಕೆ ಅಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ. ಸೊ ಸಂಜೆನೇ ವಾರ ಮಾಡಿದ್ರಾಯಿತು ಅಂತ ಹೇಳಿ ಹಾಗೆ ಪೂಜೆ ಮಾಡಿ ನಾನು ಇವತ್ತು ಮುದ್ದೆ ಊಟ ಮಾಡಿದೆ. ಯಾವುದೇ ರೀತಿ ರೈಸ್ ತಿಂದಿಲ್ಲ. ಯಾಕಂದರೆ ನಾನು ನಿನ್ನೆ ನನ್ನ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ, ನಾನು ರೈಸ್ ಇನ್ಮೇಗಿಂದ ತಿನ್ನಲ್ಲ 21 days ತನಕ ಅಂತ. ಸೊ ನಾನು ರೈಸ್ ತಿನ್ನಲಿಲ್ಲ. ಅದಾದಮೇಲೆ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಕಂಪ್ಯೂಟರ್ ಕ್ಲಾಸಲ್ಲಿ GST ಟ್ಯಾಲಿ ಫಸ್ಟ್ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನಾನು ವಾಪಸ್ ಊರಿಗೆ ಬರಬೇಕಲ್ವ. ಊರಿಗೆ ಬರಬೇಕಾದ್ರೆ ಮಳೆ ಹೊತ್ತು ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಹೆಂಗೋ ನಾನು ಇವತ್ತು ಛತ್ರಿ ತಗೊಂಡೋಗಿದ್ದಕ್ಕೆ ಸರಿ ಹೋಯಿತು. ಮಳೆಯಲ್ಲಿ ಟ್ಯಾಲಿ ಬುಕ್ ಜೊತೆಯಲ್ಲಿ ಅಂತ ಅಂದ್ಕೊಳ್ತಾ ವಾಪಸ್ ನಾನು ಊರಿಗೆ ಬಂದೆ. ಊರಿಗೆ ಬಂದಾದಮೇಲೆ ಇವತ್ತು ನಮ್ಮೂರಲ್ಲಿ ಹಬ್ಬ ಅಲ್ವಾ, ಹಾಗಾಗಿ ಮನೇಲೆಲ್ಲ ಹಬ್ಬದ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ನಾನು ಬಂದಾದಮೇಲೆ ಪಾಸ್ತಾ ಮಾಡಿದೆ. ಈ ಪಾಸ್ತಾ ರೆಸಿಪಿನ ನಾನು ಒಂದು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮೂರಲ್ಲಿ ಹಬ್ಬ ಅಂತ ಹೇಳಿದ್ನಲ್ಲ, ಹಬ್ಬ ಅಂದರೆ ಯಾವುದೇ ಥರ ಗ್ರ್ಯಾಂಡ್ ಅಲ್ಲ, ಇದು ಸಿಂಪಲ್ಲಾಗಿ ಒಂದು ದೇವ್ರನ್ನ ಕಳಿಸೋದಾಗಿರುತ್ತೆ ಈ ಹಬ್ಬ. ಸೊ ಅದಕ್ಕೋಸ್ಕರ ನಾವು ಹೋಳ್ಗೆ ಎಲ್ಲ ಮಾಡ್ತಿದ್ದೀವಿ. ಕೆಲವೊಂದು ಕಡೆಯಲ್ಲೆಲ್ಲ ಈ ಥರ ಹೋಳ್ಗೆ ಎಲ್ಲ ಮಾಡೋದಿಲ್ಲ, ಬರೀ ಹೂರಣ ಮಾಡಿಬಿಟ್ಟು ಕಳಿಸ್ತಾರೆ. ಬಟ್ ನಮ್ಮ ಸೈಡಲ್ಲೆಲ್ಲ ಹೋಳ್ಗೆ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ನಾವು ಸಹ ಹೋಳ್ಗೆ ಮಾಡ್ತಾಯಿದ್ದೀವಿ. ಮತ್ತು ನಾನಿವತ್ತು ನನಗೆ ಕುಚ್ಚೋಳ್ಗೆ ಅಂತ ಮಾಡ್ತಾಯಿದ್ದೀನಿ. ಕುಚ್ಚೋಳ್ಗೆ ಅಂತ ಅಂದರೆ ಸೇಮ್ ಇದೇ ಥರ ಇರುತ್ತೆ, ಬಟ್ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಿಲ್ಲ. ಹಾಗೆ ನಾವು ಇದನ್ನು ಹೋಳ್ಗೆನ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಯಾವ ರೀತಿ ಕಡುಬು ಬೇಯಿಸ್ಕೊಳ್ತೀವಲ್ಲ ಅದೇ ಥರ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹೋಳ್ಗೆ ಎಲ್ಲ ಹಾಕಿಟ್ಟು ಇದನ್ನು ಒಂದು 5ರಿಂದ 6 ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ. ಇದು ಬಿಸಿಯಾಗಿರಬೇಕಾದ್ರೇ ತಿನ್ನಬೇಕು, ಇಲ್ಲಾಂದರೆ ಅದು ಆಮೇಲೆ ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ. ಸೊ ಇವತ್ತು ಹಬ್ಬಕ್ಕೆ ನಮ್ಮ ಮನೇಲಿ ಎಣ್ಣೆಲಿ ಕರೆದಿರೋಂಥ ಹೋಳ್ಗೆ, ಹಾಗೆ ಕುಚ್ಚೋಳ್ಗೆ, ಅನ್ನ, ಸಾಂಬಾರು. ಇದು ಕಟ್ಟಿನ ಸಾಂಬಾರು, ಹೋಳ್ಗೆ ಕಟ್ಟು ಅಂತ ಹೇಳಿ ಕರಿತೀವಿ ನಾವು. ಮತ್ತು ಅದಾದಮೇಲೆ ನಾವು ಕೋಸಂಬರಿ ಮಾಡಿದ್ವಿ. ಇದು ಕಡಲೆಬೇಳೆನ ನೆನೆಹಾಕ್ಬಿಟ್ಟು ಮಾಡಿರೋ ಕೋಸಂಬರಿ. ಈ ರೆಸಿಪಿನ ನಾನು ಖಂಡಿತವಾಗಿ ಒಂದು ಸಲ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಸಂಜೆ ಮಾಡಿಟ್ಟಿರೋವಂಥ ಪಾಸ್ತಾ ಇದೆಲ್ಲ ಇತ್ತು. ಮತ್ತೇನು ಅಂದರೆ ಒಬ್ಬರಲ್ಲ, ಇಬ್ಬರು ಹೊಸ ಪರ್ಸನ್ಗಳು ನಮ್ಮ ಫ್ಯಾಮಿಲಿಗೆ ಸೇರ್ಪಡೆ ಆಗಿದ್ದಾರೆ. ನೋಡಿ, ಅವರೇ ಇವರು. ನಾವೀಗ 2 ದಿನ ಆಯಿತು ಇವ್ರನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ. ಇವರು ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ, ಇವ್ರು ಯಾರು ಅಲ್ಲ, ಹೊಸದೇ ನೋಡಿ. ಇದನ್ನು ನಾವು ಈಗ 2 ದಿನ ಆಯಿತು ತಂದು ಮನೆಗೆ. ಮತ್ತೇನು ಅಂದರೆ ನಾನು ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಹಳ್ಳಿಲೇ ಇದ್ದರೂ ಸಹ ನನಗೆ ಹಸು ನೋಡ್ಕೊಳೋದಾಗಿರ್ಬೋದು, ಹಾಗೆ ಬೇರೆ ಯಾವುದಾದ್ರೂ ಹೊಲದಲ್ಲಿ ಹೋಗಿ ಮಾಡೋ ಅಂಥ ಕೆಲಸ ಆಗಿರ್ಬೋದು, ಇದು ಯಾವುದು ಸಹ ನನಗೆ ಒಂಚೂರು ಅಭ್ಯಾಸನೇ ಇಲ್ಲ. ಸೊ ಇನ್ಮೇಲಿಂದನಾದರೂ ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಸೊ ಇವಾಗ ನಾನು ವೀಡಿಯೋ ಮಾಡೋದಕ್ಕೆ ಅಂತ ಬಂದೆ. ಪಾಪ ಹಸು ಮುಂದೆ ಏನೂ ಇರಲಿಲ್ಲ ಅದಕ್ಕೆ ತಿನ್ನೋದಕ್ಕೆ, ಅದಕ್ಕೆ ಅಂತ ನಾನು ಮೇವಾಗ್ತಾಯಿದ್ದೀನಿ. ಇನ್ಮೇಲಾದರೂ ನಾನು ಅದು ಸ್ವಲ್ಪ ಕರು ಬಿಟ್ಕೊಳೋದಾಗಿರ್ಬೋದು, ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಅಂತ. ಅದಾದಮೇಲೆ ನಾವು ಮಾಡಿರೋಂಥ ಹೋಳ್ಗೆನೆಲ್ಲ ತಿಂದೆ. ಹೋಳ್ಗೆ ತಿಂದು ಇವತ್ತು ನನ್ನ ಡೇನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡು ಸಬ್ಸ್ಕ್ರೈಬ್ ಮೈ ಚಾನಲ್.